press the bell icon on the YouTube app and never miss another update. Hello students, I hope that you have solved the problem which we have discussed in the last class. So ಇಲ್ಲಿ ಸೇಮ್ ಅದೇ ಥರನೇ ಬ್ಯಾಂಕ್ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ನಾವೀಗ ಪ್ರಾಬ್ಲಮ್ ಮಾಡಿದ್ವಿ. ಐ ಥಿಂಕ್ ವಿ ಹ್ಯಾವ್ ಟು ಸಾಲ್ವ್ ದಟ್ ಈಸ್ ದ ಕ್ವಶನ್ ನಂಬರ್. ಐ ಥಿಂಕ್ ಇನ್ ದ ಎಕ್ಸಾಂಪಲಲ್ಲಿ ನಾವು ಸಾಲ್ವ್ ಮಾಡೋದಾದರೆ we have to solve question number 20. So question number 20 ಅಲ್ಲಿ ಅವ್ರು ಕೊಟ್ಟಿರೋ ಡೇಟಾ ಪ್ರಕಾರ ಸ್ಟಾರ್ಟಿಂಗ್ ಅಲ್ಲಿ ನಾವು ಬರ್ಕೋಬೇಕು at a time t let p be the principal ಅಂತ ನಾವು ಬರ್ಕೋಬೇಕು. ದೆನ್ ಅವ್ರು ಕೊಟ್ಟಿರೋ ಡೇಟಾನ ಅದನ್ನು ಬರ್ಕೊಳ್ಳೋಣ. ಲೆಟ್ at any time t question number 20 ಇದರ ಸೊಲ್ಯೂಷನ್ ನೋಡಿ. at any time t let p be the principal amount ಅಥವಾ principal. p be the principal given that the principal changes with respect to time at the rate of r% of p, that is dp by dt, it is equal to r% andre r by 100 into p. Now this is the given differential equation. Our kottiro data ge the differential equation is dp by dt equal to r% andre r by 100 into p. ಸಪರೇಟ್ ಮಾಡಿ ವೇರಿಯಬಲ್ಸ್ ಗಳನ್ನ ಈಕ್ವಲ್ ಟು r by 100 into dt. ಈಗ ನೆಕ್ಸ್ಟ್ ಇಂಟಿಗ್ರೇಷನ್ ಮಾಡಿ. ಇಂಟಿಗ್ರಲ್ ಆಫ್ 1 by p into dp equal to r by 100 constant 1 into dt. Now this is log p, it is equal to r by 100 into t. So plus ಇದನ್ ಬೇಕಾದ್ರೆ log c ಅಂತ ತಗೊಳ್ಳಿ, ಅವಾಗ ಗೊತ್ತಾಗುತ್ತೆ. Now this is nothing but the general solution. ಇದು ಜನರಲ್ ಸೊಲ್ಯೂಷನ್ ಆಗುತ್ತೆ. ಇನಿಷಿಯಲಿ ನೋಡಿ ವೆನ್ t ಈಕ್ವಲ್ ಟು 0 ಹಾಕ್ಕೋಬೇಕು. ಇನಿಷಿಯಲಿ when t equal to 0, given that p equal to I think 100, after 10 years I think the amount is rupees question number 20 100 ಇದೆ 100. So that is when t equal to 0 p equal to 100, then log p ಅಂದ್ರೆ ಫಸ್ಟ್ ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡು ತಗೊಳ್ಳೋಣ. therefore p equal to, ಆಕ್ಚುಲಿ ಇಲ್ಲೊಂದು ಸ್ಟೆಪ್ ಬರಬೇಕದು, ಇಲ್ಲಿದೆ ನೋಡಿ, ಇದು p equal to e to the power rt divided by 100 into e to the power log c. That means ಇದು ಸೇಮ್ ಇರೋದ್ರಿಂದ it becomes c into e to the power rt divided by 100. ಸೊ ಇದೇ ಈಕ್ವೇಶನ್ 2. ಇನ್ನೊಂದು ಕಡೆ ಅಲ್ಲಿ ಬರೀತೀನಿ ನೋಡಿ, ಆಮೇಲೆ ತಗೊಳ್ಳೋಣ. ಸೊ ಇದನ್ನ ನಾವು ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೋಬೇಕು. ಇದನ್ನ ಇಲ್ಲಿ ಬರೀತೀನಿ. ದಟ್ ಈಸ್ log p equal to rt by 100 plus log c. Therefore p equal to e to the power rt by 100 plus log c. That is equal to e to the power rt by 100 into e to the power
log C base E. That is P equal to C into RT by 100. So this is equation 2. ಅದನ್ನು ಸಿಂಪ್ಲಿಫೈ ಮಾಡಿ ತಗೋಬೇಕು. ಈಗ ಕಂಡೀಷನ್ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ when t equal to 0, comma, put p equal to 1000. So sorry, 100 ಹಾಕೋಬೇಕು. p equal to 100. Then p ಎಷ್ಟು ಹಾಕೋಬೇಕು? 100 equal to c into t 0 ಹಾಕಿದ್ರೆ e to the power 0. So that is implies c equal to 100. ಆ ಸಿ ವ್ಯಾಲ್ಯೂನ ಇದಕ್ಕೆ ಹಾಕ್ಕೊಳ್ಳಿ. ಸೊ ಸಬ್ ಡಿವಿಷನ್ 2 ಅಲ್ಲಿ ಸಿ ವ್ಯಾಲ್ಯೂ 100 ಹಾಕ್ಕೊಳ್ಳಿ, ಪಿ ವ್ಯಾಲ್ಯೂ ಡಬಲ್ ಅಂದರೆ 200 ಹಾಕ್ಕೊಳ್ಳಿ. ಪುಟ್ ಪಿ ಈಕ್ವಲ್ ಟು 200 ಆ್ಯಂಡ್ ಸಿ ಈಕ್ವಲ್ ಟು 100, ಸಿ ಈಕ್ವಲ್ ಟು 100 ಆ್ಯಂಡ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ? ಟಿ ಈಕ್ವಲ್ ಟು 10 years. t equal to 10 years. ಅದಕ್ಕೆ ಹಾಕ್ಕೊಳ್ಳಿ. So then equation 2 becomes p ಎಷ್ಟು ಹಾಕ್ಕೋಬೇಕು? 200 ಹಾಕ್ಕೋಬೇಕು. c ಎಷ್ಟು ಬಂದಿದೆ? 100 ಬಂದಿದೆ. e to the power ಟೈಮ್ ಎಷ್ಟಿದೆ? 10 ಇದೆ. ಸೊ 10 r by 100. That is e to the power r by 10, it is equal to 2. Now you apply log both side. ಎರಡೂ ಕಡೆಗೂ log ಅನ್ನ ಅಪ್ಲೈ ಮಾಡಿದ್ರೆ we get r by 10 equal to log 2 to the base e. Therefore r equal to 10 into log 2 to the base e. So 10 years ಇರಬೇಕಾದ್ರೆ ಅವಾಗ r equal to 10 into log 2. ಅಲ್ಲಿ ಆ್ಯಕ್ಚುಲಿ ಅವರು log 2 ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ. ಆ log 2 ವ್ಯಾಲ್ಯೂ ಕೊಡಲಿಲ್ಲ ಅಂದರೆ ಹಾಗೆ ಇಡಿ. log 2 ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಆನ್ಸರನ್ನು ಬರೆಯಿರಿ. Therefore r equal to 10 into the value of log 2 is 0.6931. Now this is equal to 6.93%. r rate ಅಂತ ಹೇಳಿದಾರಲ್ಲ, ಸೊ r percent, 5%, 10% ಅಂತ ಹೆಂಗೆ ಹೇಳ್ತೀವೋ ಅದು r% ಅಂದರೆ 6.93%. ಆಫ್ಟರ್ 10 ಇಯರ್ಸಿಗೆ ನಮಗೆ ಅಷ್ಟು ಆನ್ಸರ್ ಬರುತ್ತೆ ರೇಟ್. ನಾವು ಇನ್ನೊಂದು ಬ್ಯಾಂಕಿನ ಮೇಲೆ ಅದೇ ಥರನೇ ಪ್ರಾಬ್ಲಮ್ ಇದೆ ನೋಡಿ. ದಟ್ ಈಸ್ ಇನ್ ಎ ಬ್ಯಾಂಕ್ ದ ಪ್ರಿನ್ಸಿಪಾಲ್ ಇನ್ಕ್ರೀಸಸ್ ಕಂಟಿನ್ಯೂಸ್ಲಿ at the rate of 5% per year. An amount of rupees 1000 is deposited. ಅಂದರೆ ಅಮೌಂಟನ್ನು ಇಟ್ಟಾಗ, ಅಮೌಂಟ್ ಫಸ್ಟ್ ಇಡ್ತಾ ಇದ್ದೀವಿ ಅಂದರೆ ಟೈಮ್ 0 ಇರುತ್ತೆ. ವೆನ್ t ಈಕ್ವಲ್ ಟು 0, ದ ಅಮೌಂಟ್ ಈಸ್ p is 1000 with this bank. How much will it worth after 10 years? 10 years ಆದಮೇಲೆ ಅದು ಪ್ರಿನ್ಸಿಪಲ್ ಅಮೌಂಟು ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. 1000 ಇರೋದು ಎಷ್ಟು ಜಾಸ್ತಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಅಂದರೆ 3 ಪ್ರಾಬ್ಲಮಲ್ಲಿ ಅವ್ರು ಕೇಳಿರುವಂಥ ಆನ್ಸರು ಬೇರೆ ಬೇರೆದಕ್ಕಿದೆ. ಒಂದರಲ್ಲಿ ಟಿ ಕೇಳಿದ್ರು, ಒಂದರಲ್ಲಿ ಆರ್ ಕೇಳಿದ್ದಾರೆ. ಈ ಪ್ರಾಬ್ಲಮಲ್ಲಿ ಪ್ರಿನ್ಸಿಪಲ್ ಅಮೌಂಟಿನ ಚೇಂಜ್ ಕೇಳಿದ್ದಾರೆ. ಸೊ ಹಾಗಾಗಿ 3 ಪ್ರಾಬ್ಲಮ್ಮು ಬ್ಯಾಂಕಿನ ಮೇಲೆ ಇದ್ರೂ ಕೂಡ ನಮಗೆ ಅವ್ರು ಕೇಳಿರುವಂಥ ಕ್ವಶನ್ ಬೇರೆ ಬೇರೆ ಇದೆ. Now come for question number that is 21. At any time t, let p be the
principal. Now, rate of increase in P, it is equal to 5% per year ಅಂತ ಕೊಟ್ಟಿದ್ದಾರೆ ಅವರು. Given that change in the principal amount, it is equal to 5% of P, that is dP by dt equal to 5 by 100 into P, or this is equal to P divided by 20. This is the differential equation. Separate ಮಾಡಿ dP divided by P equal to 1 by 20 into dt, that is integral of 1 by P into dP, 1 by 20 constant, integration of 1 by 1 into dt. You add the integral constant c. Log ಅಲ್ಲಿ ತಗೊಳ್ಳಿ, ಯಾಕಂದ್ರೆ ಇದು ಲಾಗ್ ಅಲ್ಲಿ ನಾನು ಬರ್ಕೊಂಡಾಗ ಲಾಗಿಗೆ ಅದು ಸಿಂಪ್ಲಿಫೈ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್, ಮತ್ತಿನ್ನೇನಿಲ್ಲ. That is log P, it is equal to T divided by 20, dt integration is T, so plus log C. Therefore, P equal to, implies P equal to e to the power T by 20 plus log C. ಇದನ್ನ ಇಂಡೆಕ್ಸ್ ಮೂಲಕ ಸಪರೇಟ್ ಮಾಡಿದ್ರೆ T by 20 into e to the power log C to the base e. Therefore, P equal to C into e to the power T divided by 20. Equation 2, this is the general solution. ಹೌದಾ, ಜನರಲ್ ಸೊಲ್ಯೂಷನ್. ಇನಿಷಿಯಲಿ ಅಂದರೆ when T equal to 0, the principal amount deposited is rupees 1000. So ಆವಾಗ 1000 equal to C into e to the power 0, that is equal to C, implies C equal to 1000. ನೆಕ್ಸ್ಟ್ ಇಲ್ಲಿ ಟೈಮ್ ಕೊಟ್ಟಿದ್ದಾರೆ ನೋಡಿ, ಟೈಮನ್ನು. ಸೊ ವೆನ್ T equal to 10 years, we have to calculate the principal amount ಅಂತ ಕೇಳಿದ್ದಾರೆ ಅವರು. when T equal to 10 and C equal to 1000, then P equal to, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ 1000 into e to the power 10 ಹಾಕಿದ್ರೆ 10 ಅಂದರೆ ಅಲ್ಲಿಗೆ 1/2 ಆಗುತ್ತೆ. ಟೀನು ಹಾಕ್ಕೋಬೇಕು 1/2. P equal to 1000 into e to the power 1/2. 1000 into e to the power ಇದು 0.5, ಎಲ್ಲ ಒಂದೇನೆ. ಅವರು e to the power 0.5 ಅದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ. That is P equal to e to the power 0.5 is 1.648 into 1000. So now this is equal to rupees. ಪ್ರಿನ್ಸಿಪಲ್ ಅಮೌಂಟ್ ಅದು ರುಪೀಸ್ ಅಲ್ಲಿ ಬರೀಬೇಕು. 4 ಆದ್ಮೇಲೆ ಇಟ್ಟರೆ 1648 ಈಸ್ rupees 1648 ಅಂದರೆ 10 ವರ್ಷ ಆದಮೇಲೆ ನಮಗೆ ಅದು ನಮ್ಮ ಪ್ರಿನ್ಸಿಪಲ್ ಅಮೌಂಟು 1000 ಇರೋದು 1648 ಅಷ್ಟು ರುಪೀಸ್ ಆಗುತ್ತೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ನೋಡಿ, ಒಂದೊಂದು ಪ್ರಾಬ್ಲಮಲ್ಲಿ ಒಂದೊಂದು ಡೇಟಾದಲ್ಲಿ ಕೇಳಿದ್ದಾರೆ. ಈ ಪ್ರಾಬ್ಲಮಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ, ಒಂದರಲ್ಲಿ ಆರ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ, ಇನ್ನೊಂದರಲ್ಲಿ ಟಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಅದನ್ನು ನೋಡಿಕೊಂಡು ನಾವಲ್ಲಿ ಮಾಡ್ಕೋಬೇಕು. ಐ ಥಿಂಕ್ ದ ಲಾಸ್ಟ್ ಕ್ವಶನ್ ಸ್ವಲ್ಪ ಲೆಂತಿ ಕ್ವಶನ್ ಇದು. ದಟ್ ಈಸ್ ಇನ್ ಎ ಕಲ್ಚರ್. ಸ್ವಲ್ಪ ಡೀಟೇಲ್ ಆಗಿ ಅದನ್ನ 2-3 ಸಲ ಓದ್ಕೊಳ್ಳಿ ಆ ಪ್ರಾಬ್ಲಮ್ ಅನ್ನ, ಅವಾಗ ನಮಗೆ ಗೊತ್ತಾಗುತ್ತೆ.
ಈ ಜೇನು ಸಾಗಾಣಿಕೆ ಅಂತಾರಲ್ಲ ಅದೇ ಥರನೇ ಇದನ್ನು ಬ್ಯಾಕ್ಟೀರಿಯಾನ ಕಲ್ಚರ್ ಮಾಡೋದು ಅಂದರೆ ಇನ್ಕ್ರೀಸ್ ಮಾಡೋದು ಅಂತ ಅರ್ಥ ಇಲ್ಲಿ. ಇಲ್ಲಿ 3 ಪಾರ್ಟ್ ಕ್ವಶನ್ ಅವ್ರು ಕೇಳಿದ್ದಾರೆ. ಅವ್ರು ಕೇಳಿರೋದ್ರಲ್ಲಿ 3 ಪಾರ್ಟ್ ಕ್ವಶನ್ ಕೇಳಿದ್ದಾರೆ. ಇನ್ ಎ ಕಲ್ಚರ್ ದ ಬ್ಯಾಕ್ಟೀರಿಯಾ ಕೌಂಟ್ ಈಸ್ 1 lakh. ಅಂದರೆ ಇನಿಷಿಯಲ್ ಆಗಿ ಟೈಮ್ 0 ಇದ್ದಾಗ ಬ್ಯಾಕ್ಟೀರಿಯಾ ಕೌಂಟ್ 1 lakh ಇದೆ. The number is increased by 10% in 2 hours. ಇಲ್ಲಿ ಟೈಮ್ ಅವರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಬ್ಯಾಂಕ್ ಅಂದ್ರೆ ಇಯರ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಟೈಮ್ ಅನ್ನ ಅವರ್ಸ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ದ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 10%. 10% ನಾವು ಬ್ಯಾಕ್ಟೀರಿಯಾ ಕೌಂಟ್ ಅನ್ನ ಎನ್ ಅಂತ ತಗೊಂಡ್ರೆ 10% ಆಫ್ ಎನ್ ಅಂದ್ರೆ 10/100 ಇಂಟು ಎನ್ ಅಂತ ತಗೋಬೇಕು ಇನ್ 2 hours. ಸೊ ದ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 10% ಇನ್ 2 hours. ಇನಿಷಿಯಲ್ ಆಗಿ ನಮಗೆ ಟೈಮ್ 0 hour ಅಲ್ಲಿ 1 lakh ಇರುತ್ತೆ. 2 hours ಆದ್ಮೇಲೆ ಅದು 1 lakhನ 10% ಅಷ್ಟು ಇನ್ಕ್ರೀಸ್ ಆಗುತ್ತೆ, ಆಡ್ ಮಾಡ್ಕೋಬೇಕು. ಇನ್ ಹೌ ಮೆನಿ ಅವರ್ಸ್, ನೋಡಿ ಅವರ್ಸ್ ಕೇಳಿದ್ದಾರೆ ಇಲ್ಲಿ. ವಿಲ್ ದ ಕೌಂಟ್ ರಿಸಲ್ಟ್ಸ್ 2 lakh. ಸೊ 2 lakh ರೀಚ್ ಆಗಕ್ಕೆ ಎಷ್ಟು ಅವರ್ಸ್ ಬೇಕು? ಇಫ್ ದ ರೇಟ್ ಆಫ್ ಗ್ರೋತ್ ಆಫ್ ದ ಬ್ಯಾಕ್ಟೀರಿಯಾ, ರೇಟ್ ಆಫ್ ಗ್ರೋತ್ ಆಫ್ ದ ಬ್ಯಾಕ್ಟೀರಿಯಾ, ನಾವು ಕೌಂಟ್ ಆಫ್ ದ ಬ್ಯಾಕ್ಟೀರಿಯಾ ಎನ್ ತಗೊಂಡ್ರೆ dN/dt, ಇಟ್ ಈಸ್ ಪ್ರಪೋರ್ಷನಲ್ ಟು ದ ನಂಬರ್ ಪ್ರೆಸೆಂಟ್. ಸೊ ಅಂದ್ರೆ dN/dt is proportional to that is n. ಬ್ಯಾಕ್ಟೀರಿಯಾ ಕೌಂಟ್ ಎಷ್ಟಿರುತ್ತೋ ಅಷ್ಟಕ್ಕೆ ಅದು ಪ್ರಪೋರ್ಷನಲ್ ಅಂತ ಹೇಳಿದ್ದಾರೆ. 3 ಕ್ವಶನ್ಗಳು ಬರ್ಬೇಕಿಲ್ಲಿ, ಅಂದ್ರೆ 3 ಸ್ಟೆಪ್ ಅಲ್ಲಿ ಮಾಡ್ಕೋಬೇಕು. ಟೈಮನ್ನ ಅವರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಬ್ಯಾಕ್ಟೀರಿಯಾ ಕೌಂಟ್ ಅನ್ನ at any time t hours, the count of the bacteria you denote it by n. ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಹೇಗೆ ಪಿ ಅಲ್ಲಿ ನಾವು ಡಿನೋಟ್ ಮಾಡ್ತೀವೋ ಬ್ಯಾಕ್ಟೀರಿಯಾ ಕೌಂಟ್ ಅನ್ನ ಎನ್ ಅನ್ನೋದ್ರಲ್ಲಿ ಡಿನೋಟ್ ಮಾಡ್ಕೊಳ್ಳಿ. ಸೊ ಒರಿಜಿನಲ್ ನಂಬರ್ ಆಫ್ ಬ್ಯಾಕ್ಟೀರಿಯಾ ಅಂದ್ರೆ ಅಟ್ ಟೈಮ್ 0 ಇದ್ದಾಗ ದ ಒರಿಜಿನಲ್ ನಂಬರ್ ಆಫ್ ಬ್ಯಾಕ್ಟೀರಿಯಾ ಈಸ್ 1 lakh. ಹೌದಾ? ದ ರೇಟ್ ಆಫ್ ದ ಗ್ರೋತ್ ಆಫ್ ದ ಬ್ಯಾಕ್ಟೀರಿಯಾ ಈಸ್ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಬ್ಯಾಕ್ಟೀರಿಯಾ ಪ್ರೆಸೆಂಟ್. ಸೊ ಅಂದ್ರೆ dN/dt ಪ್ರಪೋರ್ಷನಲ್ ಟು ಎನ್ ಅಂತ ಅರ್ಥ ಅಲ್ಲಿಗೆ. ಸೊ ನಾವೀಗ ಅದರ ಮೇಲೆ ಆನ್ಸರ್ ಮಾಡ್ತಾ ಹೋಗೋಣ. ಸೊ ಈಗ ಏನ್ ಮಾಡ್ಬೇಕು ಫಸ್ಟ್? ಸೊ ಅಟ್ let t equal to time in hours. Question number 22. Let t equal to time in hours. Time ಅನ್ನ ಅವರ್ಸ್ ಅಲ್ಲಿ ತಗೊಳ್ಳಿ. ನಾವು n be the count of bacteria. Count of bacteria after t hours. After t hours. Next, original number of bacteria. ಅಂದ್ರೆ ಟೈಮ್ 0 ಇದ್ದಾಗ ಅಂತ ಅರ್ಥ. ಇಟ್ ಈಸ್ ಈಕ್ವಲ್ ಟು 1 lakh. Next, rate of growth of bacteria, given that rate of growth of bacteria is proportional to the number of bacteria present. That is n. So ಇಲ್ಲಿ ಒರಿಜಿನಲ್ ನಂಬರ್ ಆಫ್ ಬ್ಯಾಕ್ಟೀರಿಯಾ ಅಂದ್ರೆ
This is nothing but n. So now that is dn by dt, it is proportional to n. That is dn by dt, it is equal to some constant into n. So this is the differential equation. So dn divided by n equal to dt, k into dt. ಈಗ ಇದನ್ನ integral of 1 by n into dn, it is equal to k constant integral of 1 into dt plus you take the integral constant as log c. log ಅಲ್ಲಿ ತಗೊಳ್ಳಿ, ಇದು ಆನ್ಸರ್ ಸಿಗುತ್ತೆ ಅಷ್ಟೇ. log c, that is log n, it is equal to k into t plus log c, that is n equal to e to the power kt plus log c, that is equal to separate ಮಾಡ್ಕೊಂಡ್ರೆ c into e to the power kt, that is n equal to ಏನು ಬರುತ್ತೆ, ಅಥವಾ ಅವರು ಅದನ್ನು ಈ ಕಡೆಗೆ ಇಟ್ಕೊಂಡು ಮಾಡಿದ್ದಾರೆ, ಎರಡೂ ಒಂದೇನೆ. ಸೊ ಲಾಗ್ ಎನ್, ಯಾಕೆಂದ್ರೆ ಸಬ್ಟ್ರಾಕ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಇದನ್ನು ಈ ಥರನೇ ಇಟ್ಕೊಳ್ಳಿ. ಅವಾಗ ನಮಗೆ ಬರ್ಕೊಳ್ಳೋಕೆ ಲಾಸ್ಟಲ್ಲಿ ಬರಿತೀವಿ ಅಷ್ಟೇ. ದಟ್ ಈಸ್, ಏಕೆಂದರೆ ಮೈನಸ್ ಮಾಡಬೇಕಿಲ್ಲಿ. ಲಾಗ್ ಎನ್ ಮೈನಸ್ ಲಾಗ್ ಸಿ, ಇಟ್ ಈಸ್ ಈಕ್ವಲ್ ಟು ಕೆ ಇಂಟು ಟಿ, equation 2. Now this is the general solution. ಈಗ ಅವ್ರು ಕೊಟ್ಟಿರೋ ಡೇಟಾನ ಸಬ್ಡಿವಿಷನ್ 1 ಇನಿಷಿಯಲಿ ಎಂದಾಗ ಟೈಮ್ 0 ಇರುತ್ತೆ. ವೆನ್ t equal to 0, so given that n equal to 1 lakh, n equal to 1 lakh, therefore log 1 lakh, so minus log c, that is equal to minus log c equal to 0, implies log c equal to log 1 lakh, or c equal to 1 lakh, or c equal to 1 lakh. ಇನಿಷಿಯಲ್ ಆಗಿ ನಮಗೆ ಸಿ ಎಷ್ಟು ಸಿಗುತ್ತೆ, ಆರ್ ಸಿ ಈಕ್ವಲ್ ಟು 1 lakh. ಈ ಕಂಡೀಷನ್ ಪ್ರಕಾರ ನಾವೇನು ಮಾಡ್ತೀವಿ, ಈಗ ಸಿ ವ್ಯಾಲ್ಯೂನ ಕಂಡುಹಿಡ್ಕೊಳ್ತೀವಿ. ಸೊ ಸಿ ಈಕ್ವಲ್ ಟು 1 lakh. 2 ಅವರ್ಸಿಗೆ ಫಸ್ಟು ಬ್ಯಾಕ್ಟೀರಿಯಾ ಎಷ್ಟು ಆಗುತ್ತೆ ಅಂತ ಕಂಡುಹಿಡ್ಕೋಬೇಕು. 2 ಅವರ್ಸಿಗೆ ಎನ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಫಸ್ಟ್ ಫೈಂಡ್ ಎನ್ ಆಫ್ಟರ್ 2 hours. ದಟ್ ಈಸ್ n ಈಕ್ವಲ್ ಟು, ನೋಡಿ ಫಸ್ಟ್ ಇನಿಷಿಯಲ್ ಆಗಿ 1 lakh ಇರುತ್ತೆ. ಸೊ ಪ್ಲಸ್ 10%, 10 by 100 ಆಫ್ n ಅಂದರೆ 1 lakh. ಸೊ ಇನಿಷಿಯಲ್ ಆಗಿ 1 lakh ಇರುತ್ತೆ. 2 ಅವರ್ಸಿಗೆ 10% ಆಫ್ ದಟ್ ಅಷ್ಟು ಚೇಂಜ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನಾವು ಇದು 1 0 ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ n ಈಕ್ವಲ್ ಟು 1 lakh ಪ್ಲಸ್, ಸೊ 1 0 ಹೋದ್ರೆ ಅವಾಗ 10 by 100, ಸಾರಿ, ಕರೆಕ್ಟ್ 10% ಇದೆ. ಹಾಗಾಗಿ ಅಲ್ಲಿಗೆ ನಮಗೆ ಉಳಿಯೋದು, ದಟ್ ಈಸ್ 1 0 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಇದು 1 0 1 0 0 0 0.
Now n equal to 1 1 ಹೌದಾ 1 1 ಎಷ್ಟಾಗತ್ತೆ 1 1 0 0 ಆಗುತ್ತೆ. ದಟ್ ಈಸ್ 1,10,000 ಆಗುತ್ತೆ. n ಈಕ್ವಲ್ ಟು 1,10,000 ಅದು n ಆಯಿತು. ಈಗ ಈಕ್ವೇಶನ್ 2ಗೆ ಹಾಕಿ ದೇರ್ ಫೋರ್ ಈಕ್ವೇಶನ್ 2 ಬಿಕಮ್ಸ್ ಲಾಗ್ n ಅಂದರೆ ಲಾಗ್ 1,10,000 minus log C is 1 lakh, so equal to K into time is ಅಂದರೆ T equal to 2 hours into 2 hours, that is log ಹೌದಾ log m by n 1,10,000 divided by 1 lakh, it is equal to 2k ಹೌದಾ 3 0 ಕ್ಯಾನ್ಸಲ್ ಆಗುತ್ತೆ ಮತ್ತೊಂದು 0 ಕ್ಯಾನ್ಸಲ್ ಆಗುತ್ತೆ, ದಟ್ ಈಸ್ 11/10 ಆಗುತ್ತೆ. ಈಗ ದಟ್ ಈಸ್ 2k, therefore k equal to 1/2 into log 11/10, k equal to 1/2 into log 11/10. ಸೊ ಆದರೆ ಅವ್ರು ನಮಗೆ ಕೇಳಿರೋದು ವಿ ಹ್ಯಾವ್ ಟು ಫೈಂಡ್ ಹೌ ಮೆನಿ ಅವರ್ಸ್ ಅಂದರೆ ಟೀನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಟಿ ಕಂಡುಹಿಡಿಬೇಕು. ಸಬ್ ಡಿವಿಷನ್ 3 ಪುಟ್ ಅಂದರೆ ನಮಗೆ ಬ್ಯಾಕ್ಟೀರಿಯಾ ಗ್ರೋತ್ 2 lakhs ಆಗಲಿಕ್ಕೆ ಟೈಮ್ ಎಷ್ಟು ಬೇಕು ಅಂದರೆ ಅವಾಗ ಪುಟ್ n ಈಕ್ವಲ್ ಟು 2 lakh and k equal to 1/2 into log 11/10 in equation 1. in equation 2ಗೆ ಹಾಕ್ಕೊಳ್ಳಿ log n minus log n ಹೌದಾ log n 2 lakh minus c ಅಂದರೆ 1 lakh, it is equal to k into t, so that is equal to t divided by 2 into ಟೈಮ್ ಹಂಗೆ ಇಟ್ಕೊಳ್ಳಿ k ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನಾವು ಅಷ್ಟು 0 ಕ್ಯಾನ್ಸಲ್ ಆದರೆ ಇದು ಲಾಗ್ 2 ಉಳಿಯುತ್ತೆ, log m minus log n log m by n log 2 equal to t divided by 2 into log 11/10 ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ದಟ್ ಈಸ್ 2 log 2, ಇಟ್ ಈಸ್ ಈಕ್ವಲ್ ಟು t ಇಂಟು ಲಾಗ್ ಆಫ್, ಬೇಕಾದ್ರೆ ಇದನ್ನು 1.1 ಅಂತಾನೂ ಬರೀಬೋದು, log of 1.1. therefore t equal to log 4 ಆಗುತ್ತೆ, ಇದನ್ನು ಪವರಿಗೆ ತಗೊಂಡೋಗಿ log 4 ಆಗುತ್ತೆ, ಅವಾಗ t equal to log 4 divided by log of 1.1. therefore t equal to, so log 4 divided by log 1.1. So now this is the solution of the given problem, that is the bacteria growth. So ನೋಡಿ ಅಲ್ಲಿ 2 ಅವರ್ಸಿಗೆ ಬ್ಯಾಕ್ಟೀರಿಯಾ ಕೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಫಸ್ಟ್, ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟ್ ಈ ಆನ್ಸರನ್ನು ಕಂಡುಹಿಡಿಬೇಕು. ಯಾಕೆಂದರೆ ಇಲ್ಲ ಅಂದರೆ ಕೆ ವ್ಯಾಲ್ಯೂ ಗೊತ್ತಾಗಲ್ಲ, ಅದಕ್ಕೆ ಕಂಡುಹಿಡ್ಕೊಂಡು ಮಾಡ್ಕೋಬೇಕು. ಸೊ ಅಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ, ಅದನ್ನು ಒಂದು ಸಾಲ್ವ್ ಮಾಡೋಣ.
that is the general solution of the dE dy by dx. Find the general solution of the dE dy by dx equal to e to the power x plus y. So solution, so dy by dx equal to ಇದನ್ನ e to the power x into e to the power y ಅಂತ ಬರ್ಕೊಳ್ಳಿ. So therefore dy divided by e to the power y equal to e to the power x into dx. ಸಪರೇಟ್ ಮಾಡ್ಕೊಳ್ಳಿ. ಈಗ ಇಂಟಿಗ್ರೇಷನ್ ಮಾಡಿ. Integral of e to the power minus y into dy equal to integral of e to the power x into dx plus c. E to the power minus y divided by minus 1 equal to e to the power x plus c. ಇದು ಮೈನಸ್ ಆಗುತ್ತೆ, ಆವಾಗ minus e to the power minus y minus e to the power x plus c. So equal to c. So ಅಲ್ಲಿ ಆಪ್ಷನ್ ನಮಗೆ e to the power x plus e to the power minus y ಅಂತಾನು ಕೊಟ್ಟಿದ್ದಾರೆ ನೋಡಿ. e to the power x plus e to the power minus y ಅಂದ್ರೆ ಮೈನಸ್ ಅನ್ನ ಕಾಮನ್ ತೆಕ್ಕೊಳ್ಳಿ. e to the power x plus equal to minus c, ಇದು c1 ಅಂತ ತಗೊಳ್ಳಿ, c1 ಮಾಡಿ ಅಷ್ಟೇನೆ. that is e to the power x plus e to the power minus y equal to c, where c equal to minus c1. So this is the solution of the given differential equation. So differential equation. ಈಗ ಕಡೆದು ಮಿಸೇಲಿನಿಯಸ್ ಅಲ್ಲಿ ಸೊ 1 2 ನಮಗೆ ವೇರಿಯಬಲ್ ಸಪರೇಬಲ್ ಫಾರ್ಮ್ ಅಲ್ಲಿ ಮಾಡಲಿಕ್ಕೆ ಇದ್ರೆ ಅವನ್ನ ಒಂದೆರಡು ಮಾಡ್ಕೋಬಹುದು ನೋಡಿ. So here is find the particular solution of the dE. Find the particular solution find the particular solution of the dE log of dy by dx (3x plus 4y) given that y equal to 0 when x equal to 0. ಅಂದ್ರೆ ಇಟ್ ಪಾಸ್ ಥ್ರೂ ದ ಆರಿಜಿನ್ ಅಂತ ಹೇಳ್ತಾ ಇದ್ದಾರೆ. ವೆನ್ ಎಕ್ಸ್ ಈಕ್ವಲ್ ಟು 0. ಸ್ವಲ್ಪ ನೋಡಿ CET ಇಂಥ ಪ್ರಾಬ್ಲಮ್ ಅಂತ ಕೇಳ್ತಾರ ಅವರು. ಸೊ ಸೊಲ್ಯೂಷನ್ ಲಾಗಿನ ಡೆಫಿನೇಷನ್ ಯೂಸ್ ಮಾಡ್ಕೊಳ್ಳಿ. therefore dy by dx equal to e to the power 3x plus 4y. ಈಗ ಇಂಡೆಕ್ಸ್ ಅಡಿಷನ್ ಅಲ್ಲಿ ಇದೆ, ಬೇಸ್ ಮೂಲಕ ಸಪರೇಟ್ ಮಾಡಿ. therefore dy by dx equal to e to the power 3x into e to the power 4y. ವೇರಿಯಬಲ್ ಸಪರೇಟ್ ಮಾಡಿ. dy divided by e to the power 4y
equal to e to the power 3x into dx. ಇವಾಗ that is integral of e to the power minus 4y into dy. It is equal to e to the power 3x into dx. e to the power 3x into dx plus c. ಈಗ ಇದನ್ನ ಇಂಟಿಗ್ರೇಷನ್ ಮಾಡಿ e to the power minus 4y divided by minus 4 e to the power 3x divided by 3 plus c. ಈಗ ಇದು ಮೈನಸ್ ಆಗುತ್ತೆ, ದಟ್ ಈಸ್ c ಈಕ್ವಲ್ ಟು ಎರಡು ಮೈನಸ್ e to the power minus 4y divided by 4 minus e to the power 3x divided by 3. So equation 2. Put x equal to 0 and y equal to 0. Then we get c ಕಂಡುಹಿಡ್ಕೊಳ್ಳಿ. Then we get c equal to c ಎಷ್ಟಾಗುತ್ತೆ ನೋಡಿ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. e to the power 0 is 1. Again e to the power minus 0 ಅಂದರೆ 1 by e to the power 0 ಅಂದರೆ again 1 ಆಗುತ್ತೆ. That is c equal to minus 1 by 4 minus 1 by 3. e to the power 0 equal to 1. e to the power minus 0 ಅಂದರೆ 1 by e to the power 0, ಎರಡು ಒಂದೇ. Therefore c equal to minus 3 minus 4 ಅಂದರೆ minus 7 divided by 12. 12 LCM ಅಲ್ಲಿಗೆ minus 3 minus 4 ಅಂದರೆ minus 7 divided by 12. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. Therefore equation 2 becomes minus 7 by 12. It is equal to minus 4y divided by 4, 3x divided by 3 or e to the power 3x. So minus ಕಾಮನ್ ತೆಗೆದು LCM 12 ತೆಕ್ಕೊಂಡ್ರೆ ಅವಾಗ ಎರಡು ಪ್ಲಸ್ ಆಗುತ್ತೆ. e to the power 3x. Now you take LCM ತೆಗೆದು ಬರ್ಕೊಳ್ಳಿ ಇನ್ನೊಂದ್ಸಲ. ಮೈನಸ್ ಕ್ಯಾನ್ಸಲ್ ಮಾಡೋಣ, 3x divided by 3. So plus e to the power minus 4y divided by 4 equal to 7 divided by 12. ಈಗ ಆ ಕಡೆಗೂ ನಾನು 12 LCM ತೆಗೆದ್ರೆ 12 ಕ್ಯಾನ್ಸಲ್ ಆಗುತ್ತೆ. 4 times e to the power 3x plus 3 times e to the power minus 4y equal to 7. Thus it is the solution of the given differential equation. ಅಥವಾ 7 ಅನ್ನ ಎಡಗಡೆ ತಂದು ಬರಿಬಹುದು. That is the solution of the given differential equation. So next example here is so find the general solution of the DE find the general solution of the DE. Find the general solution of the DE dy by dx equal to dy by dx plus root of 1 minus y square by 1 minus x square equal to 0. So we have to find the general solution of this curve ಮಾಡಿ equal to 0. General solution ಮಾತ್ರ ಕೇಳಿದರೆ ಯಾವ ಥರ ಮಾಡ್ಬೇಕು ನೋಡಿ. Solution
ಸೊ ಗಿವನ್ ದಟ್ ಯಾವಾಗಲೂ ಎರಡು ಟರ್ಮ್ ಒಂದೇ ಕಡೆ ಇದ್ರೆ ಆ ಕಡೆಗೆ ತಗೊಂಡೋಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಂಟಿಗ್ರೇಷನ್ ಮಾಡ್ಕೊಳ್ಳಿ. ವೇರಿಯಬಲ್ಸ್ಗಳನ್ನು ಸಪರೇಟ್ ಮಾಡಿಕೊಂಡು ನಂತರ ಇಂಟಿಗ್ರೇಷನ್ ಮಾಡಬೇಕು. ನಾವು ಇಂಡೆಫಿನೈಟ್ ಇಂಟಿಗ್ರೇಷನ್ ಸಿಂಬಲ್ ಹಾಕಿದಾಗ ಇಂಟಿಗ್ರಲ್ ಕಾನ್ಸ್ಟೆಂಟ್ ಅನ್ನ ನಾವಲ್ಲಿ ಪಕ್ಕಕ್ಕೆ ಆ್ಯಡ್ ಮಾಡ್ಕೋಬೇಕು. ನಾವು ಇದು ಯಾವ್ದರ ಡೆರಿವೇಟಿವ್ ನೋಡಿ. ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ 1/√1 - x². ಹಾಗಾಗಿ ಸೈನ್ ಇನ್ವರ್ಸ್ ಆಫ್ y ಆಗತ್ತದ ಮೈನಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ ಆರ್ sin inverse x plus sin inverse of y equal to c is the general solution of the given DE. That is the general solution. Next example here is we have to solve find the equation of the curve passing through the point 0, π/4. Find the equation of the curve passing through the point passing through the point 0, π/4, 0, π/4, whose differential equation is sin x into cos y into dy plus dx cos x sin y into dy equal to 0. Solution. ಯಾವಾಗಲೂ dy ಟರ್ಮನ್ನ ಎಡಗಡೆಗೆ ಇಟ್ಕೊಳ್ಳಿ, ಇನ್ನೊಂದು ಟರ್ಮನ್ನ ಆ ಕಡೆಗೆ ತಗೊಂಡೋಗಿ. ಎರಡು ಟರ್ಮನ್ನು ಒಂದೇ ಕಡೆ ಕೊಟ್ಟಿದ್ದಾರೆ ಅಂದಾಗ ನಾವೇನ್ ಮಾಡಬೇಕು, ಇನ್ನೊಂದು ಟರ್ಮನ್ನ ಆ ಕಡೆಗೆ ತಗೊಂಡೋಗಿ ಬರೀಬೇಕು. dy ಟರ್ಮನ್ನ ಎಡಗಡೆಗೆ ಇಟ್ಕೊಳ್ಳಿ, dx ಟರ್ಮನ್ನ ಯಾವಾಗಲೂ ಬಲಗಡೆಗೆ ತಗೊಂಡೋಗಿ. dy ಜೊತೆ y ಫಂಕ್ಷನ್ ಬರಬೇಕು, ಸೈನ್ y ಕಾಸ್ y ಇಲ್ಲಿಗೆ ತನ್ನಿ. ಎಕ್ಸ್ ಟರ್ಮ್ ಇಲ್ಲಿಗೆ ತನ್ನಿ. ಅವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಯಾವಾಗಲೂ ಸಪರೇಟ್ ಆಗುತ್ತೆ. ಹೌದಾ? ಈಗ ದಿಸ್ ಈಸ್ ನಥಿಂಗ್ ಬಟ್ tan y into dy equal to minus tan x into dx. ಎರಡು ಆನ್ಸರು ಲಾಗಲ್ಲಿ ಬರೋದ್ರಿಂದ you take it as log c. This is log secant y. ಹೌದಾ? f dash x divided by f of x ಅಂದ್ರೆ ಇಲ್ಲಿದೆ ನೋಡಿ.
So f cos x derivative is minus sin x, ಅಲ್ಲಿಗೆ log f of x ಅಂದರೆ log cos x. Tan y, so equal to minus log secant x, so plus log c. Now that is log secant x plus log secant y equal to log c. Log m plus log n, log m into n. Or secant x into secant y equal to c. ಈಗ ಪರ್ಟಿಕ್ಯುಲರ್ ಸೊಲ್ಯೂಷನ್ ಕೇಳಿದ್ದಾರೆ. ಸೊ ನಾವು ದಿಸ್ ಈಸ್ equation 1 dE, equation 2 this is the general solution. Given that curve 2 pass through the point 0, pi by 4. So x ಜಾಗಕ್ಕೆ 0 ಹಾಕೊಳ್ಳಿ, y ಜಾಗಕ್ಕೆ pi by 4 ಹಾಕೊಳ್ಳಿ. ಹೌದಾ? Then it becomes secant 0 into secant pi by 4 equal to c, or c equal to cos 0 is 1, reciprocal andre 1. Now cos 45 degree andre 1 by root 2, reciprocal ತಗದ್ರೆ root 2. So implies c equal to root 2. Therefore equation 2 becomes secant x into secant y equal to root 2 is the particular solution of given D. Is the particular solution of the given differential equation. Next, find the particular solution of the DE find the particular solution of the DE find the particular solution of the DE 1 plus e to the power 1 plus e to the power 2x into dy plus 1 plus y square into e to the power x into dx equal to 0, given that y equal to 1 when x equal to 0, given that y equal to 1 when x equal to 0.
ಒಂದು ಟರ್ಮ್ ಆ ಕಡೆಗೆ ತೊಗೊಂಡೋಗಿ one plus e to the power 2x into dx into dx. ಸೊ ಇದು ಯಾವುದರ ಡೆರಿವೇಟಿವ್ ಆಗುತ್ತೆ ನೋಡಿ. ದಟ್ ಈಸ್ ಇಂಟಿಗ್ರಲ್ ಆಫ್ 1 divided by 1 plus y square into dy minus integral of 1 divided by 1 square plus e to the power x whole square. ಹೌದಾ, ಇದು f of x, ಅದರ ಡೆರಿವೇಟಿವ್ e to the power x into dx. ಸೊ ಪ್ಲಸ್ ಸಿ. ಇವಾಗ ಇಲ್ಲಿ ಫಾರ್ಮುಲಾ ನಮಗೆ ಗೊತ್ತಿದೆ. ಇಂಟಿಗ್ರಲ್ ಆಫ್ 1 by 1 plus x square into dx equal to tan inverse of x. Integral of, if x is replaced by f of x whole square, f of x whole square, ಅವಾಗ ಅದರ ಡೆರಿವೇಟಿವ್ ಪಾರ್ಟ್ ಯಾವಾಗಲೂ dx ಜೊತೆ ಇರಬೇಕು. ನಾವು ದಿಸ್ ಈಸ್ ಈಕ್ವಲ್ ಟು tan inverse of f of x, ಸೊ ಪ್ಲಸ್ ಸಿ. ಹೌದಾ, ಆ ಫಾರ್ಮಲ್ಲಿ ಇದು ಇದೆ. ಸೊ ಹಿಯರ್ ದಿಸ್ ಬಿಕಮ್ಸ್ f of x. ಹಿಯರ್ f of x is e to the power x. So using that formula, it becomes tan inverse of y, it is equal to minus tan inverse of f of x ಅಂದರೆ e to the power x plus c. ಅದನ್ನ ಎಡಗಡೆ ತಗೊಂಡೋಗಿ ಬರ್ಕೊಳ್ಳಿ. therefore c equal to so implies c equal to tan inverse of e to the power x minus tan inverse of y. So equation 2, this is the general solution. ಈಗ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. put y equal to 1, then c equal to tan inverse of e to the power 0 minus tan inverse of 1. Y value is 1. So, sorry, e to the power c ಅಲ್ಲೇ ಇದ್ರೆ ಇದು ಪ್ಲಸ್ ಆಗುತ್ತೆ. ಪ್ಲಸ್ e to the power 0 value is 1. That is c equal to 2 times tan inverse of 1 equal to 2 times pi by 4. Therefore c equal to pi divided by 2. ಈ pi by 2 ವ್ಯಾಲ್ಯೂನ ಈಕ್ವೇಶನ್ 2ಗೆ ಹಾಕಿ. therefore equation 2 becomes, therefore equation 2 becomes tan inverse of e to the power x plus tan inverse of y equal to pi divided by 2. So is the particular solution, is the particular solution
of the given differential equation, that is 1. ಸೊ ಸ್ವಲ್ಪ ಹೈಯರ್ ಲೆವೆಲ್ ಕ್ವಶನ್ ಅಂದರೆ ಈ ಥರ ಇಂಟಿಗ್ರೇಷನ್ನಲ್ಲಿ ಈ ಥರ ಫಾರ್ಮುಲಾಗಳು ಹಾಕ್ಕೊಳ್ಳೋದು ಬರುತ್ತೆ ಈ ಥರದ್ದು. ಅಂದರೆ ಫಂಕ್ಷನ್ ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ ಎಫ್ ಆಫ್ ಎಕ್ಸ್, ಅದನ್ನು ನಾವು ನೋಡಿಕೊಂಡು ಆನ್ಸರನ್ನು ಮಾಡ್ಕೋಬೇಕು. ಸೊ ನಾವು ದಟ್ ಈಸ್ ದ ಜನರಲ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್. ಸೊ ಅದೇ ಥರನೇ ಕೆಲವು ಪ್ರಾಬ್ಲಮ್ಸು ನಾವು ಇದರಲ್ಲಿ ಮಾಡ್ತಾ ಇರೋದು, ಇದು ದಟ್ ಈಸ್ ಮಿಸೆಲಿನಿಯಸ್ ಪ್ರಾಬ್ಲಮಲ್ಲಿ ಮಾಡ್ತಾ ಇರೋದು ಇದು. ಸೊ ನೀವು ನೋಡಿಕೊಂಡು ಅವನ್ನ ಮಾಡ್ಕೋಬೇಕು. ಅದರಲ್ಲಿ ಮಿಸೆಲಿನಿಯಸ್ ಅಲ್ಲಿ ಬರೋ ಪ್ರಾಬ್ಲಮ್ಸನ್ನು ಟ್ರೈ ಮಾಡಿ, ಎಷ್ಟು ಬರುತ್ತೋ ಅಷ್ಟು ಸಾಧ್ಯನೋ ಅಷ್ಟು ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಈ ವೇರಿಯಬಲ್ ಸಪರೇಬಲ್ ಫಾರ್ಮಿನ ಮೇಲೆ ನಮಗೆ ಪ್ರಾಬ್ಲಮ್ಸ್ಗಳು ಕಂಪ್ಲೀಟ್ ಆಗುತ್ತೆ. ಇನ್ ದ ನೆಕ್ಸ್ಟ್ ಕ್ಲಾಸ್, ಸೊ ವಿ ವಿಲ್ ಸಾಲ್ವ್ ದ ಗಿವನ್ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿ, ಸೊ ವಿಚ್ ಈಸ್ ಆಫ್ ಹೋಮೋಜೀನಿಯಸ್ ಟೈಪ್. ಫಸ್ಟು ಆ ಡಿನ ಹೋಮೋಜೀನಿಯಸ್ ಆಫ್ ಡಿಗ್ರಿ 0 ಅಂತ ಪ್ರೂವ್ ಮಾಡಾದ್ಮೇಲೆ ಸೊ ನಾವು ಅದನ್ನು ಸಾಲ್ವ್ ಮಾಡ್ಕೋಬೇಕು. ಸೊ ಅದನ್ನು ವಿ ಶಲ್ ಕಂಟಿನ್ಯೂ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಥ್ಯಾಂಕ್ ಯು.